ಇದು ಡ್ಯಾಮ್ಗೆ ಅಟ್ಯಾಚ್ ಆಗಿರುವಂಥ ಮದ್ದೂರು ತಾಲೂಕು ರಿಜಿಸ್ಟ್ರೇಷನ್ನು. ನೋಡಿ ಡ್ಯಾಮ್ ಬ್ರಿಡ್ಜ್ ಇದು ತುಂಬ ಫೇಮಸ್ ಡ್ಯಾಮು. ಹೆಸರೆಲ್ಲ ಡಿಸ್ಕ್ಲೋಸ್ ಮಾಡೋಕ್ಕಾಗಲ್ಲ. ಈ ಥರ ಡ್ಯಾಮ್ ಬ್ಯಾಕ್ ವಾಟ್ರಿಗೆ ಅಟ್ಯಾಚ್ ಆಗಿರುವಂಥ ನಾವು ಸೆಂಟ್ರಿಂದ ಹೋಗ್ತಾಯಿದ್ದೀವಿ. 3 ಎಕರೆ 12 ಕುಂಟೆ ಟಾರ್ ರೋಡ್ ಅಟ್ಯಾಚ್ಡ್ ಪ್ರಾಪರ್ಟಿ ಜನರಲ್ಲು ಅಳತೆ ಅದ್ಬಸ್ತು ಆಗಿ ರಿಜಿಸ್ಟ್ರ್ ಮಾಡಿಸಿ ಇಟ್ಕೊಂಡಿರುವಂಥ ಪ್ರಾಪರ್ಟಿ ಇದು. ಸೊ ಇದು ಗದ್ದೆ ಸೀಮೆ ಆವಾಗಿಂದನೂ DAP ಯೂರಿಯಾ ಬಳಸಿ ಕಬ್ಬು ಭತ್ತ ಯೂಸ್ ಮಾಡೋದ್ರಿಂದ ಈ ಥರ ವೈಟಿಶ ಕಾಣಿಸುತ್ತೆ. ಈ ಡ್ಯಾಮ್ ಬ್ಯಾಕ್ ವಾಟ್ರಿಗೆ ಡ್ಯಾಮ್ ಹೆಸರು ಹೇಳ್ಬಿಡ್ತೀನಿ. ಈ ಕಡೆ ಇಗ್ಲೂರು ಡ್ಯಾಮ್ ಬಿಡಯ. ಬ್ಯಾಕ್ ವಾಟ್ರಿಗೆ ಈ ಥರ ಅಟ್ಯಾಚ್ ಆಗಿರುವಂಥ ಅದು ಟಾರ್ ರೋಡ್ ಆ್ಯಕ್ಸಿಸ್. ಸಾಮಾನ್ಯವಾಗಿ ಯಾವುದೇ ಬೆಂಗಳೂರಿಂದ 70 ಕಿಲೋಮೀಟ್ರ್ ದೂರದಲ್ಲಿ ಡ್ಯಾಮ್ ಅಥವಾ ರಿವರ್ಗೆ ಅಟ್ಯಾಚ್ ಆಗಿರುವಂಥ ಪ್ರಾಪರ್ಟಿಗಳು ಟಾರ್ ರೋಡ್ಗೆ ಸಿಗೋದು ತುಂಬ ರೇರು. ಸೊ ಇದರಿಂದ ಆಚೆಗೆ ಡ್ಯಾಮ್ ಇಲ್ಲಿವರೆಗೂ ಅಳತೆ ಅದ್ಬಸ್ತಾಗಿದೆ. ಓವರ್ಫ್ಲೋ ಆಗೋ ಚಾನ್ಸಸ್ ಇಲ್ಲ. ಇನ್ ಕೇಸ್ ಈ ಮ್ಯಾಕ್ಸಿಮಮ್ ಲೆವೆಲ್ ರೀಚ್ ಆದರೆ ಕ್ರೆಸ್ಟ್ ಗೇಟ್ ಓಪನ್ ಆಗುತ್ತೆ. ಕ್ರೆಸ್ಟ್ ಗೇಟಿಂದ ಆಚೆಗೆ ನೀರು ಹೋಗುತ್ತೆ. ಇಲ್ಲಿ ಏನು ಕಾಣಿಸ್ತಾ ಇದೆ ತೆಂಗಿನ ಮರಗಳು, ಒಂದು 90 ತೆಂಗಿನ ಮರಗಳು ಬರುತ್ತೆ. ಸ್ಟ್ರೈಟ್ ಹೈವೇಯಿಂದ ಕೂಗಾಗುತ್ತೆ. ಈ ಥರ ಟಾರ್ ರೋಡ್ಗೆ ಅಟ್ಯಾಚ್ ಆಗಿರುವಂಥ 3 ಎಕರೆ 12 ಕುಂಟೆ ಜನರಲ್ ಕ್ಯಾಟಗರಿ ಪ್ರಾಪರ್ಟಿ ಅಳತೆ ಅದ್ಬಸ್ತು ಬೇಲಿಯಲ್ಲಾಗಿದೆ. ಬೆಂಗಳೂರಿಂದ 70 ಕಿಲೋಮೀಟ್ರು ಮದ್ದೂರು ತಾಲೂಕು ಬರುತ್ತೆ. ನೋಡಿ ಅಲ್ಲಿ ಬ್ಯಾಕ್ ವಾಟ್ರು ನೋಡ್ಬೋದು. ಹಿಂಗೆ ಅಳತೆ ಅದ್ಬಸ್ತು ಎಲ್ಲ ಮಾಡಿರುವಂಥ ಪ್ರಾಪರ್ಟಿ. ಸೊ ಲ್ಯಾಂಡ್ ಬ್ಯಾಕ್ ಸೈಡಿಂದ ಟುವರ್ಡ್ಸ್ ಫ್ರಂಟ್ಗೆ ಹೋಗ್ತಾ ಇದ್ದೀನಿ. ಒಂದು 90 ರಿಂದ 100 ತೆಂಗಿನ ಮರದಷ್ಟು ಬರುತ್ತೆ. ಎಲ್ಲ ಮಿಕ್ಸಡ್ ಸಾಯಿಲ್. ಮೇಲ್ಗಡೆ ಮಾತ್ರ ಒಟ್ಟಿಗೆ ಕಾಣಿಸುತ್ತೆ, ಒಳಗಡೆ ಬಗೆದ್ರೆ ಈ ಥರ ಕೆಂಪು ಮಣ್ಣು. ಸೊ ಈ ಲ್ಯಾಂಡು ಅಲ್ಲಿ ಓವರ್ಫ್ಲೋ ಆಗೋ ಚಾನ್ಸೇ ಇಲ್ಲ. ಲ್ಯಾಂಡು ಅದೇನಿದೆ ಮ್ಯಾಕ್ಸಿಮಮ್ ಕೆಪಾಸಿಟಿ ಲೆವೆಲ್ ಇದೆ, ಅದಕ್ಕಿಂತ ಅಪ್ಪರ್ ಲೆವೆಲ್ ಇದೆ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದೇ ಕ್ರೆಸ್ಟ್ ಗೇಟು. ಸೊ ಇದೊಂದು ಸಿನಿಮಾದಲ್ಲಿ ಇದು ನೋಡಿರ್ತೀರ, ಹುಚ್ಚ ಸಿನಿಮಾ ಅಂತೇಳಿ. ಆ ಸಿನಿಮಾದಲ್ಲಿ ಆ ಹೀರೋ ಇದ್ರ ಮೇಲೇ ಸಾಂಗ್ ಆಡೋದು, ಉಸಿರೇ ಉಸಿರೇ ಸಾಂಗು. ಇದು ಎಕ್ಸಾಕ್ಟ್ ರೆಕ್ಟ್ಯಾಂಗಲ್ ಆಗಿ ಬರೋಲ್ಲ, ಮಲ್ಟಿಪಲ್ ಆ್ಯಂಗಲ್ಸಲ್ಲಿರುವಂಥ ಪ್ರಾಪರ್ಟಿ ಇದು.